ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆಯ್ತು, ನಾನು ಇವಳನ್ನ ಬೈದು ನನ್ನ ಬಾಯ ಹೊಲ್ಸ್ ಮಾಡ್ಕೋಬೇಕು. ಗೈಸ್, ಪ್ರಮೋಷನ್ ಅಂದ್ರೆ ಇನ್ನೊಂದು ದೊಡ್ಡ ಜವಾಬ್ದಾರಿ ನನಗೆ ಸಿಕ್ಕಿದೆ ಅಂತ ಅರ್ಥ. ಇಷ್ಟು ದಿನ ನೀವೆಲ್ಲ ನನಗೆ ತುಂಬಾ ಸಪೋರ್ಟ್ ಮಾಡಿದೀರಾ. ಇನ್ ಮುಂದೆನೂ ನನಗೆ ಹೀಗೆ ಕೋಆಪರೇಟಿವ್ ಆಗಿ ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ಕಂಪ್ನಿನ ಇನ್ನೂ ದೊಡ್ಡದಾಗಿ ಬೆಳೆಸೋಣ. ಶೋರ್ ಮೇಡಮ್, ಖಂಡಿತ ಕೊಡ್ತೀನಿ. ನೋಡು, ಮುಟ್ಟು ನೋಡ್ಕೊಳ್ಳೋ ಥರ ನಿನಗಿದೆ ಕಣೆ ಮಾರಿ ಹಬ್ಬ. ಓಂ ಆದಿಶಕ್ತಿಯೇ ನಮಃ. 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 ಕಣ್ಮುಚ್ಚಿ ಧ್ಯಾನದಲ್ಲಿ ಕೂತ್ಬಿಟ್ಟಿದ್ದಾರೆ ಗುರುಗಳು. ಏನ್ ಮಾಡೋದಿವಾಗ? ಇಷ್ಟು ದೂರ ಬಂದಿದ್ದಾಗಿದೆ. ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿದ್ರೆ ಏನು ಹೋಗುತ್ತೆ? ಇರಲಿ, ನಾನು ಕಾದು ಮಾತಾಡಿನೇ ಹೋಗ್ತೀನಿ. ಓಂ ಆದಿಶಕ್ತಿಯೇ ನಮಃ. ಓಂ ಆದಿಶಕ್ತಿಯೇ ನಮಃ. ಯೇ ತ್ವಾಂ ಸ್ಮರಂತಿ ದೇವೇಶಿ ರಕ್ಷಸೆ ತಾನ ಸಂಶಯಃ. ನೀನಿಲ್ಲಿಗೆ ತುಂಬ ವರ್ಷಗಳಾದ್ಮೇಲೆ ಬಂದಿದ್ಯಾ ಅಲ್ವೇನವ್ವ? ಅರೆ, ನಾನೇ ಬಂದಿದ್ದೀನಿ ಅನ್ನೋದು ಧ್ಯಾನದಲ್ಲಿರೋ ಗುರುಗಳಿಗೆ ಹೇಗೆ ಗೊತ್ತಾಯ್ತು? ಹೌದು ಗುರುಜಿ. ನಿನ್ನ ಮನಸ್ಸಿನ ತುಂಬ ಪ್ರಶ್ನೆಗಳೇ ತುಂಬಿಕೊಂಡಿದೆ ಅಲ್ವಾ? ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನೀನಿಲ್ಲಿಗೆ ಬಂದಿದ್ಯಾ? ಹೌದು ಗುರುಜಿ. ಪ್ರಶ್ನೆಗಳನ್ನು ನೀವುಗಳೇ ಸೃಷ್ಟಿ ಮಾಡ್ಕೋತೀರಿ, ಅದಕ್ಕೆ ಉತ್ತರಗಳನ್ನು ಬೇರೆ ಎಲ್ಲ ಹುಡ್ಕೊಂಡು ಹೋಗ್ತೀರಿ. ಏನಂತ ಹೇಳಿ ಗುರುಜಿ, ಈಚೀಚೆಗೆ ಯಾಕೋ ನನ್ನ ಜೀವನದಲ್ಲಿ ನೆಮ್ಮದಿನೇ ಇಲ್ಲ. ಅದಕ್ಕೋಸ್ಕರನೇ ನಾನು ನಿಮ್ಮನ್ನ ಭೇಟಿ ಮಾಡಿ ಅದನ್ನು ಮಾಯಾ ಮೃಗದ ಥರ ಅಟ್ಟಿಸ್ಕೊಂಡು ಹುಡ್ಕೋಕ್ ಬಂದಿದ್ಯಾ? ಚಂದ್ರಮ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ ಮುಖಾದಿಂದ್ರಾಚ್ಛಗ್ನಿಚ್ಛ ಪ್ರಾಣಾಧ್ವಾಯುರಜಾಯತ. ನಿನ್ನ ತಾಯಿ ಹೋದ್ಮೇಲೆ ನೀನು ಈ ಕಡೆ ಬರೋದನ್ನೇ ನಿಲ್ಲಿಸ್ಬಿಟ್ಟೆ ಕಾತ್ಯಾಯಿನಿ. ಇವತ್ತು ಕಷ್ಟಗಳು ಕುತ್ತಿಗೆ ತನಕ ಬಂದಾಗ ನನ್ನ ನೆನಪಾಯ್ತಾ? ಹೌದು ಗುರುಜಿ, ನಾವು ಅಮ್ಮನ ಮೇಲೆ ತುಂಬ ಡಿಪೆಂಡ್ ಆಗಿದ್ವಿ. ಅವ್ರು ನಮ್ಮನ್ನು ಬಿಟ್ಟು ಹೋದ್ಮೇಲೆ ಏನು ಮಾಡೋದು ಅಂತ ತೋಚ್ತಾನೇ ಇಲ್ಲ. ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸ್ಬೇಕಾಯ್ತು. ಏನನ್ನು ಬಿಟ್ಕೊಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಯಾವ ಕಡೆನೂ ಗಮನ ಹರಿಸೋದಕ್ಕಾಗ್ತಾ ಇಲ್ಲ. ಜವಾಬ್ದಾರಿ, ಬಾಧ್ಯತೆ, ತೊಂದರೆ ಮನುಷ್ಯನ ದಿಕ್ಕು ತಪ್ಪಿಸ್ತಾನೆ ಇರುತ್ತೆ. ಇದನ್ನೆಲ್ಲ ಮನುಷ್ಯ ತಾನಾಗಿ ತನ್ನ ಮೇಲೆ ಎಳ್ಕೋತಾನೆ. ಪ್ರಕೃತಿಯ ಪ್ರಾಣಿ ಪಕ್ಷಿ ಯಾವುದು ಕೂಡ ಜವಾಬ್ದಾರಿನ ತನ್ನ ತಲೆ ಮೇಲೆ ಎಳ್ಕೊಂಡು ಮಾಡಲ್ಲ. ಬದುಕಿನ ಹಂಬಲ ಉತ್ಕಟ ಇಚ್ಛೆಯಿಂದ ಮಾಡುತ್ತೆ. ಆದರೆ ಮನುಷ್ಯ ಮಾತ್ರ ಇದನ್ನೆಲ್ಲ ತನ್ನ ಒಂದು ಪ್ರಯತ್ನ ಅಂತ ತಿಳ್ಕೊಂಡಿದ್ದಾನೆ.
ಸತ್ತಿರೋ ನಿಮ್ಮಮ್ಮ, ಬದುಕಿರೋ ನಾನು ಎಲ್ಲ ಮಬ್ಬು ಆಗ್ಬಿಡ್ತೀವಿ. ಮತ್ತೆ ಯಾವಾಗ ಜೀವನದಲ್ಲಿ ಪೆಟ್ಟು ಬೀಳುತ್ತೋ ಆವಾಗಲೇ ನಮ್ಮನ್ನು ಹುಡ್ಕೊಂಡು ಬರೋದು. ನಿಜ ಗುರುಜಿ, ಒಂದು ರೀತಿಲಿ ನೀವು ಹೇಳ್ತಾ ಇರೋದು ನೋಡ್ತಿದ್ರೆ ಇದೆಲ್ಲ ಸತ್ಯ ಅನ್ನಿಸ್ತಿದೆ. ದಯವಿಟ್ಟು ಕ್ಷಮಿಸ್ಬಿಡಿ. ನಾ ಕೂಪೆ ಕಣನಂ ಯುಕ್ತ್ವ ಪ್ರದೀಪ್ತೆ ವಹ್ನಿನ ಗ್ರಹೆ ಅಂದರೆ ಬೆಂಕಿ ಹತ್ಕೊಂಡು ಮನೆ ಉರಿತಿರೋವಾಗ ಬಾವಿ ತೋಡಕ್ಕೆ ಹೋಗೋದು ಸರಿಯಲ್ಲಮ್ಮ. ಈಗ ನಿನ್ನ ಪರಿಸ್ಥಿತಿನೂ ಹಾಗೆ ಆಗಿದೆ ಅಲ್ವಾ? ಹೌದು ಗುರುಜಿ, ನನ್ನ ಮನಸ್ಸಲ್ಲಿರೋದನ್ನೇ ನೀವು ಹೇಳ್ತಾ ಇದ್ದೀರಾ. ಇತ್ತೀಚೆಗೆ ನನ್ನ ಕುಟುಂಬದಲ್ಲಿ ಏನೇನೋ ನಡೀತಾ ಇದೆ. ಅದನ್ನೆಲ್ಲ ನೋಡ್ತಾ ಇದ್ರೆ ಪ್ರತಿಯೊಂದು ನನ್ನ ಕೈ ಮೀರಿ ಹೋಗ್ತಾ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಎಲ್ಲರ ಮಧ್ಯದಲ್ಲಿದ್ರೂ ನಾನು ಒಬ್ಬಂಟಿಯಾಗಿದ್ದೀನಿ ಅಂತ ಅನಿಸ್ತಾ ಇದೆ. ಸಮಾಧಾನ ಮಾಡ್ಕೋ ಕಾತ್ಯಾಯಿನಿ. ಕಾಡಿನಲ್ಲಿ ತುಂಬ ಪ್ರಾಣಿಗಳಿರುತ್ತೆ. ಅದರಲ್ಲಿ ಸಾಧು ಪ್ರಾಣಿ ಯಾವುದು, ಕ್ರೂರ ಪ್ರಾಣಿ ಯಾವುದು ಅನ್ನೋದನ್ನು ಕಂಡು ಹಿಡಿಯೋ ಶಕ್ತಿ ನಮ್ಮಲ್ಲಿ ಇರಬೇಕು. ಅರ್ಥ ಆಗಲಿಲ್ವೇನಮ್ಮ? ನಮ್ಮ ಯೋಚನೆಗಳಲ್ಲೇ ವೈರುಧ್ಯ ಇರುತ್ತೆ. ಕೆಟ್ಟ ಯೋಚನೆಗಳ ಜೊತೆ ಒಳ್ಳೆ ಯೋಚನೆಗಳು ತಾಕಲಾಟ ನಡೆಸುತ್ತೆ. ಇವೇ ನಮ್ಮ ಮನಸ್ಸು ಅನ್ನೋ ಕಾಡಿನಲ್ಲಿರೋ ಸಾಧು ಪ್ರಾಣಿಗಳು ಮತ್ತು ಕ್ರೂರ ಪ್ರಾಣಿಗಳು. ನಿನಗೆ ಗೊತ್ತಮ್ಮ, ನಮ್ಮ ಸ್ಪರ್ಧಿಗಳು ಆಚೆಯಲ್ಲೋ ಇದ್ದಾರೆ ಅಂತ ನಾವು ಅಂದ್ಕೊಂಡಿರ್ತೀವಿ. ನಮ್ಮ ಆಲೋಚನೆಗಳು, ನಮ್ಮ ಭ್ರಮೆಗಳೇ ನಮ್ಮ ಒಳಗಿನ ಪ್ರತಿಸ್ಪರ್ಧಿಗಳು. ಇವನ್ನೆಲ್ಲ ನಾವು ಗೆದ್ದರೆ ಎಲ್ಲ ಪ್ರಶ್ನೆಗಳಿಗೂ ನಮ್ಮಲ್ಲೇ ಉತ್ತರ ಸಿಗುತ್ತೆ. ತ್ವಮೇವ ಕೇವಲಂ ಕರ್ತಾಸಿ, ತ್ವಮೇವ ಕೇವಲಂ ಹರ್ತಾಸಿ, ತ್ವಮೇವ ಕೇವಲಂ ಧರ್ತಾಸಿ. ಹೌದು ಗುರುಜಿ, ನನಗೆ ಇತ್ತೀಚೆಗೆಲ್ಲ ಅರ್ಥ ಆಗ್ತಾ ಇದೆ. ನಂಗೆ ಅನ್ನಿಸ್ತಾ ಇದೆ ನಮ್ಮ ಅಪ್ಪನ ಮನಸ್ಸಲ್ಲೂ ಇದೇ ರೀತಿ ಯಾವುದೋ ಯುದ್ಧ ಶುರು ಆಗ್ತಾ ಇದೆ ಅಂತ. ಅವ್ರ ಆರೋಗ್ಯ ದಿನೇ ದಿನೇ ಹಾಳಾಗ್ತಾ ಇದೆ. ಅವರು ಆರೋಗ್ಯವಾಗಿರ್ಬೇಕು, ಅವರು ಮುಂಚಿನ ಥರ ಆಗಬೇಕು.